ನಾನು ಬೀದರ್ ಜಿಲ್ಲೆಯ ತಾಲೂಕು ಕೇಂದ್ರವಾದ ಬಸವಕಲ್ಯಾಣ ನಗರದಲ್ಲಿ ಶನಿವಾರದಂದು ಕಾವಡ ಯಾತ್ರೆಯು ಭಕ್ತಿಭಾವದಿಂದ ನಡೆಯಿತು. ಯಾತ್ರೆ ಯಶಸ್ವಿಗೊಳಿಸಿದ ಹರ ಹರ ಮಹಾದೇವ ಗ್ರೂಪಿನ ಎಲ್ಲಾ ಪ್ರಮುಖರನ್ನು ನಂತರದಲ್ಲಿ ಸದ್ಗುರು ಸದಾನಂದ ಸ್ವಾಮಿಯವರ ಮಠದ ಆವರಣದಲ್ಲಿ ಸನ್ಮಾನಿಸಲಾಯಿತು. ತ್ರಿಪುರಾಂತ ಗವಿಮಠದ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಅವರು ನೇತೃತ್ವ ವಹಿಸಿದ್ದರು. ಯಾತ್ರಾ ಸಮಿತಿ ಅಧ್ಯಕ್ಷರಾದ ಮಹೇಶ ಚಂದನಕೆರೆ, ಉಪಾಧ್ಯಕ್ಷರಾದ ಅರವಿಂದ ರೆಡ್ಡಿ ಭೋಗಲೆ, ಪ್ರಮುಖರಾದ ಪ್ರಭು ಪಾಟೀಲ, ನಾರಾಯಣ ಬುಯೆ, ಅಂಬಾದಾಸ ಸದಾನಂದೆ, ವಿಜಯಕುಮಾರ ಕನಾಡೆ, ಹುಲೆಪ್ಪ ದೇಗಲೂರೆ, ದಯಾನಂದ ಹೊಗಾಡೆ, ಸತೀಶ ಸ್ವಾಮಿ, ಹುಲೆಪ್ಪ ಪಾಟೀಲ, ಗಾಯನ ಮಿಶ್ರಾ, ಮಂಗಲಪ್ರಸಾದ ಮಿಶ್ರಾ, ಸ್ವಪ್ನ ಲಾತೂರಕರ್, ತುಳಸಾಬಾಯಿ ಪಾಟೀಲ, ಉಮಾತಾಯಿ ಬಿರಾದಾರ, ಅನಸೂಯ ಪೂಜಾರಿ, ಸುಮಿತ್ ಶಿವಣಗೆ, ಮುಖೇಶ ಸದಾನಂದೆ, ಸಂಗಮೇಶ ಸುನಗಾರ ಮತ್ತಿತರರು ಪಾಲ್ಗೊಂಡಿದ್ದರು. ಪತ್ರಕರ್ತರಾದ ಕಲ್ಯಾಣರಾವ್ ಮದರಗಾವಕರ್, ಶಿವಾಜಿ ಗೊಂಬ್ರೆ, ವಿಜಯಶ್ರೀ ಶೀಲವಂತ ಇವರು ಸುಶ್ರಾವ್ಯವಾಗಿ ಭಕ್ತಿಗೀತೆಗಳನ್ನು ಮತ್ತು ವಚನ ಸಂಗೀತವನ್ನು ಪ್ರಸ್ತುತಪಡಿಸಿದರು. ಮುಖ್ಯವಾಗಿ ಬಂದವರ ಓಣಿಯಿಂದ ಸದ್ಗುರು ಸದಾನಂದ ಸ್ವಾಮಿಯವರ ಮಠದವರೆಗೆ ಕಾವಡ್ ಯಾತ್ರೆಯು ನಡೆಯಿತು. ಬಂದವರ ಓಣಿಯಲ್ಲಿನ ಅಕ್ಕಮಹಾದೇವಿ ಗವಿ ಹತ್ತಿರದ ನೀರಿನ ಝರಿಯಿಂದ ಕಲಶಗಳಲ್ಲಿ ನೀರನ್ನು ತುಂಬಿಕೊಂಡು ಬರಲಾಯಿತು. ಅನೇಕರು ಕಾವಡ್ಗಳನ್ನು ಹೆಗಲ ಮೇಲಿಟ್ಟು ಸಾಗಿದರೆ ಕೆಲ ಮಹಿಳೆಯರು ತಲೆಯ ಮೇಲೆ ಕುಂಭ ಕಲಶಗಳನ್ನು ಹೊತ್ತು ತಂದರು. ಹರ ಹರ ಮಹಾದೇವ ಜೈಘೋಷ ಮೊಳಗಿತು. ಸದಾನಂದ ಮಠದ ಆವರಣಕ್ಕೆ ಬಂದಾಗ ಇಲ್ಲಿನ ಶಿವಲಿಂಗಕ್ಕೆ ಎಲ್ಲರೂ ಜಲಾಭಿಷೇಕ ನೆರವೇರಿಸಿದರು. ಶಿವನ ಬೃಹತ್ ಪ್ರತಿಮೆಯನ್ನು ಟ್ರ್ಯಾಕ್ಟರ್ನಲ್ಲಿ ಇಟ್ಟುಕೊಂಡು ಭಜನೆ, ಇತರೆ ವಾದ್ಯ ಮೇಳಗಳೊಂದಿಗೆ ಪಾದಯಾತ್ರೆ ನಡೆಯಿತು. ಎಲ್ಲಾ ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆ ಇತ್ತು.